ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರುದ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಕಲಬುರಗಿಯಲ್ಲಿ ಜರುಗಿದ ಕಲ್ಯಾಣ ಕರ್ನಾಟಕ ಮಾಧ್ಯಮ ಹಬ್ಬ ಕಾರ್ಯಕ್ರಮ. ಪತ್ರಕರ್ತರು ಸುಳ್ಳು ಸುದ್ದಿ ಕಡೆಗೆ ಗಮನ ಹರಿಸದೆ ಸತ್ಯ ಪ್ರತಿಪಾದನೆ ಮಾಡಬೇಕು. ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನುಂ. ದೇಶದ ಅಭಿವೃದ್ಧಿಯಲ್ಲಿ ಪತ್ರಕರ್ತರ ಪಾತ್ರ ಮಹತ್ವದ್ದು. ಮಾತೋಶ್ರೀ ದಾಕ್ಷಾಯಿಣಿ ತಾಯಿ. ಜಿಲ್ಲಾ ಪಂಚಾಯತ್ನಲ್ಲಿಂದು ಮಕ್ಕಳೊಂದಿಗೆ ಸಂವಾದ ಹಾಗೂ ಅಹವಾಲು ಸ್ವೀಕಾರ ಕಾರ್ಯಕ್ರಮ. ಮಕ್ಕಳ ಹಕ್ಕು ರಕ್ಷಣೆ ಪ್ರತಿಯೊಬ್ಬ ಅಧಿಕಾರಿಯ ಜವಾಬ್ದಾರಿ. ಪ್ರಕಾಶ್ ಬನ್ಸೋಡೆ. ಅಧಿಕಾರಿಗಳು ಮಕ್ಕಳ ಸ್ನೇಹಿಯಾಗಿ ಕಾರ್ಯ ಮಾಡಬೇಕು. ಶಶಿಧರ್ ಕೋಸಂಬೆ ಸಲಹೆ. ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ವಿವಿಧ ಪ್ರಶಸ್ತಿ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭ. ಪತ್ರಕರ್ತರು ತಮ್ಮ ಮಾಧ್ಯಮ ಧರ್ಮ ಪಾಲಿಸಬೇಕು. ಶಿವಶರಣಪ್ಪ ವಾಲಿ. ಶಶಿ ಶಂಬಳ್ಳಿ ಅವರ ಕಾರ್ಯ ಶ್ಲಾಘನೀಯವಾಗಿದೆ. ಗಂಧರ್ವ ಸೇನಾ. ಬೀದರ್ ತಾಲೂಕಿನ ವಾಲ್ದೋಡಿ ಗ್ರಾಮದಲ್ಲಿ ಜರುಗಿದ ಹನುಮಾನ್ ಮಂದಿರದ ಕಳಸಾರೋಹಣ ಕಾರ್ಯಕ್ರಮ. ಪೂಜ್ಯ ಚಾಂಬಳ ಶ್ರೀಗಳಿಂದ ಆಶೀರ್ವಚನ. ಲಾಡಗೆರೆಯ ಪೂಜ್ಯ ಗಂಗಾಧರ್ ಶಿವಾಚಾರ್ಯರ ಸಾನ್ನಿಧ್ಯ. ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗಿ. ಇಂದಿನ ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪತ್ರಕರ್ತರು ಎಲ್ಲಿ, ಯಾವಾಗ, ಹೇಗೆ, ಯಾಕೆ, ಯಾರು ಎನ್ನುವಂಥ ಪ್ರಶ್ನೆಗಳ ಮೇಲೆ ಇಡೀ ದಿನ ತನ್ನ ಒಂದು ಕಾರ್ಯನಿರ್ವಹಿಸ್ತಾರೆ. ಈ ಪ್ರಶ್ನೆಗಳು ಪತ್ರಕರ್ತರ ಜೀವಾಳ ಕೂಡ ಹೌದು. ಆದ್ದರಿಂದ ಇವುಗಳ ಜೊತೆಗೆ ಪತ್ರಕರ್ತರು ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಕೆಲಸ ಮಾಡಬೇಕು. ಸಮಾಜದ ಜನರಿಗೆ ಸಮಾಜದ ಮುಖ್ಯವಾಹಿನಿಗೆ ತರುವಂಥ ಕೆಲಸ ಮಾಡಬೇಕು ಎನ್ನುವಂಥ ಮಾತನ್ನು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನಂ ಅವರು ತಿಳಿಸಿದರು. ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವಂತಹ ಕಲ್ಯಾಣ ಕರ್ನಾಟಕ ಮಾಧ್ಯಮ ಹಬ್ಬ ಹಾಗೂ ತರಬೇತಿ ಶಿಬಿರದಲ್ಲಿ ಅವರು ಮಾತಾಡ್ತಾರೆ. ಪತ್ರಕರ್ತರು ಬಡವರಿಗೆ ಧ್ವನಿಯಾಗಬೇಕೇ ವಿನಃ ಸ್ಟುಡಿಯೋದಲ್ಲಿ ಕುಳಿತು ತಮ್ಮ ಧ್ವನಿಯನ್ನು ಏರಿಸಬಾರ್ದು, ತಾವೇ ಸ್ವತಃ ಧ್ವನಿ ಆಗಬಾರ್ದು ಎನ್ನುವಂಥ ಮಾತನ್ನು ಕೂಡ ಪತ್ರಕರ್ತರಿಗೆ ಅವರು ಸಲಹೆಯನ್ನು ಕೊಡ್ತಾರೆ. ಅಲ್ಲದೆ ಕಲ್ಯಾಣ ಕರ್ನಾಟಕ ಅಂದರೆ ಇದು ಬಸವಾದಿ ಶರಣರ ನಾಡು. ಈ ಬಸವಾದಿ ಶರಣರ ನಾಡಿನಲ್ಲಿ ಪತ್ರಕರ್ತರಿಗೆ ಬಹಳ ಪ್ರಾಮುಖ್ಯತೆ ಇದೆ. ಇಲ್ಲಿ ಭಾಷೆಗಳ ಮೇಲೆ ಹಿಡಿತಾ ಇರುವಂಥದ್ದು, ಆಮೇಲೆ ಪ್ರಸಾರ ಮಾಡುವಂಥದ್ದು, ಒಂದಿಷ್ಟು ಅದಕ್ಕೆ ಮಾನವೀಯತೆಯನ್ನು ಸೇರಿಸಿ ಸುದ್ದಿ ಮಾಡುವಂಥದ್ದು ಸಾಕಷ್ಟು ಎಲ್ಲ ಪ್ರಯತ್ನದಲ್ಲಿದ್ದಾರೆ. ಆದರೆ ಅವರೆಲ್ಲರೂ ಕೂಡ ಈ ಒಂದು ಸುದ್ದಿ ಮಾಧ್ಯಮದಲ್ಲಿ, ಸುದ್ದಿ ಮನೆಯಲ್ಲಿ ತಾವೇ ಸುದ್ದಿಯಾಗದೆ ತಾವು ಮಾಡುವಂಥ ಕೆಲಸ ಸುದ್ದಿಯಾಗಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಆಮೇಲೆ ನೇತೃತ್ವ ವಹಿಸಿರುವಂತಹ ಮಾತೋಶ್ರೀ ದಾಕ್ಷಾಯಿಣಿ ಅಕ್ಕನವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡ್ತಾರೆ. ದೇಶದ ಅಭಿವೃದ್ಧಿಗೆ ಪತ್ರಕರ್ತರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಹಾಗಾಗಿ ಬಲಿಷ್ಠ ಭಾರತದ ನಿರ್ಮಾಣಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸೋಣ ಎನ್ನುವಂಥ ಮಾತನ್ನು ಕೂಡ ದಾಕ್ಷಾಯಿಣಿ ತಾಯಿ ಅವರು ಹೇಳಿದರು. ಈ ಮಾಧ್ಯಮ ಹಬ್ಬದಲ್ಲಿ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಿಂದ ಪತ್ರಕರ್ತರು ಭಾಗವಹಿಸಿದರು. ಸುದ್ದಿಗಳನ್ನು ರಚನೆ ಮಾಡುವುದು ಹೇಗೆ, ಸುಳ್ಳು ಸುದ್ದಿಗಳನ್ನು ಹೇಗೆ ತಿರಸ್ಕಾರ ಮಾಡಬೇಕು, ಪ್ರೆಸ್ ಮೀಟ್ ಸುದ್ದಿಗಳನ್ನು ಹೇಗೆ ಬರೀಬೇಕು, ಯಾವ ಪದಗಳನ್ನು ಬಳಸಬೇಕು, ಹೀಗೆ ಹಲವಾರು ವಿಷಯಗಳ ಕುರಿತು ಈ ಒಂದು ಹಬ್ಬದಲ್ಲಿ ಕಮ್ಮಟದಲ್ಲಿ ತರಬೇತಿಯನ್ನು ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರುವಂತಹ ಅಜಯ್ ಸಿಂಗ್ ಅವರು ಭಾಗವಹಿಸಿದರು. ಕೊಪ್ಪಳ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ BK ರವಿ ಅವರು, ಪ್ರಜಾವಾಣಿ ಬೆಂಗಳೂರಿನ ಬ್ಯೂರೋ ಚೀಫ್ ಆಗಿರತಕ್ಕಂಥ ರಶ್ಮಿ ಮೇಡಮ್ ಅವರು, ಆಮೇಲೆ TB ಶಿವಾನಂದಂ ಅವರು, ಪ್ರಮುಖರಾದ ಡಾಕ್ಟರ್ ಅನಿಲ್ ಕುಮಾರ್, ಭವಾನಿ ಸಿಂಗ್ ಠಾಕೂರ್, ಸಹನಾ, ಮಂಜುನಾಥ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೀದರ್ನಿಂದ ನಾನು ಕೂಡ ಒಂದು ಜೊತೆಗೆ ಹಿರಿಯ ಪತ್ರಕರ್ತ ಶಿವಕುಮಾರ್ ಸ್ವಾಮಿಯವರು, ಆಮೇಲೆ ಪೃಥ್ವಿರಾಜ್ ಎಸ್ ಅವರು ಕೂಡ ಒಂದು ಮಾಧ್ಯಮ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಫೇಕ್ ಸುದ್ದಿಗಳ ಹಾವಳಿ ಕುರಿತು ದಿ ಹಿಂದೂ ಪತ್ರಿಕೆಯ ಹಿರಿಯ ಪತ್ರಕರ್ತೆ ಕಾಂಚನ ಕೌರ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದು ಬಹಳ ವಿಶೇಷವಾಗಿತ್ತು. Students here, I'm giving you a lot more secrets. We'll discuss this during the course of our interactions. So once again, I would like to conclude. Kalyan Karnataka. Now, ಈ region ಇಂದ ನಮ್ಮ journalist students, you work hard towards putting Kalyan Karnataka in the headlines. Give Kalyan Karnataka the breaking news for pro-development. Pro-development, only when we work towards development issues, only when we work towards the development of the welfare of the society, and also stand as a voice of the people who are voiceless. This is more important. Now as journalists, ಸ್ವಲ್ಪ ಮನ್ಬಿಟ್ಟಿದ್ವಿ. ನಮ್ಗೆ ಹೇಳ್ತಾರೆ ಮಾರ್ಜಿನಲೈಸ್ ವಾಯ್ಸ್ ಬಗ್ಗೆ ನಾವು ವಾಯ್ಸ್ ಕೊಡಬೇಕು, ಜರ್ನಲಿಸ್ಟ್ ಧ್ವನಿ ಆಗಬೇಕು, ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು. ಇಲ್ಲಿ ಕೆಲವು ಜರ್ನಲಿಸ್ಟ್ ಅವರೇ ಧ್ವನಿ ಆಗ್ಬಿಟ್ಟಿದ್ದಾರೆ. ಸ್ಟುಡಿಯೋಲಿ ಕೂತ್ಕೊಂಡು ಫುಲ್ ವಾಲ್ಯೂಮ್ ಅಲ್ಲಿ ಧ್ವನಿ ಆಗ್ತಾ ಇದೆ. That is wrong. That is not journalism. So stand as as a voice for those who are powerless, who are voiceless, and give them
voice. So you are the strength. You will take forward their dreams also, and also along with them, you will be the. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕನ್ನಡ ಮಾಧ್ಯಮ ಅಕಾಡೆಮಿ ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಸಂಯೋಗದಲ್ಲಿ ಹಮ್ಮಿಕೊಂಡಿರುವ ಈ ವಿಶಿಷ್ಟ ಕಾರ್ಯಕ್ರಮ ಇದು. ಇಂದು ಅತ್ಯಂತ ಪ್ರಮುಖವಾದ ಅಷ್ಟೇ ಉಪಯುಕ್ತವಾದ ವಿಶೇಷ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಆಯೋಜನೆ ಮಾಡಿರುವ 3 ಸಂಸ್ಥೆಗಳಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದಿನ ದಿನಮಾನಗಳಲ್ಲಿ ಮೀಡಿಯಾ ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇದು ಇಲ್ಲದೆ ಬದುಕುವುದಿಲ್ಲ ಎಂಬುದರ ಮಟ್ಟಿಗೆ ನಮ್ಮೊಂದಿಗೆ ಅದು ಬೆರೆತುಕೊಂಡಿದೆ. ಪತ್ರಿಕಾ ಉದ್ಯಮ ಸಂವಿಧಾನದ 4ನೇ ಅಂಗವಾಗಿ ಕೆಲಸ ಮಾಡುತ್ತಿದೆ. ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಮತ್ತು ಪತ್ರಿಕಾ ರಂಗ. ಪತ್ರಿಕಾ ಉದ್ಯಮಿ ವಿಭಾಗ ಸಾಮಾಜಿಕ ಜಾಲತಾಣಗಳು ಅವು ಅನೇಕ ರೂಪದಲ್ಲಿ ಲಭ್ಯವಾಗಿವೆ. ಮೊಬೈಲ್, ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಟಿವಿ ಇವೆಲ್ಲವೂ ಜೋಡಿಸುವ ಇಂಟರ್ನೆಟ್, ಹೀಗೆ ವಿವಿಧ ರೀತಿಯಲ್ಲಿ ನಾವು ಕಾಣಬಹುದು. ಇದು ನೆನಪಾಗುವುದು ಕಲ್ಯಾಣ ಕರ್ನಾಟಕದ ಆ ದಿನಗಳು. ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅವರು ಆ ಕಾಲದ ಘಟ್ಟ ಸಂದರ್ಭದಲ್ಲಿ, ಹಿಂದಿನ ಕಾಲದ ಅವಾಗ ದೊಡ್ಡಪ್ಪ ಅವರಿದ್ದಾಗ ಊರಿಗೆ ಒಂದೇ ರೇಡಿಯೋ ಇತ್ತು. ಪತ್ರಿಕೆಗಳಂತೂ ಗೊತ್ತೇ ಇರಲಿಲ್ಲ. ಎಲ್ಲೂ ಒಂದು ಪತ್ರಿಕೆಯೂ ಇರಲಿಲ್ಲ. ಹೀಗಿರುವಾಗ ಜನರು ಜಗತ್ತಿನ ಮೂಲೆ ಮೂಲೆಗಳ ಸುದ್ದಿಯಿಂದ ಬಹಳ ದೂರ ಇದ್ದಿದ್ದ ತಿಳ್ಕೊಳ್ಕೊಂಡು ಬಹಳ ದೂರ ಇದ್ದ ವಿಷಯವಾಗಿತ್ತು. ದೂರದ ಸುದ್ದಿಗಳಂತೂ ದೂರವೇ ಉಳಿತಿತ್ತು. ಮಕ್ಕಳಿಗಿದ್ದ ಸುದ್ದಿ ಗೊತ್ತಾಗಲಿಲ್ಲದ ಕಾಲ ದೇಶದ ಸ್ವತಂತ್ರ ಸಂದರ್ಭದಲ್ಲಿ ಇರಬಹುದು, ಅಥವಾ ಮತ್ಯಾವುದೋ ಮುಖ್ಯ ವಿಷಯಗಳು ಇರಬಹುದು. ಅದು ತಿಳಿಯಲು ಅಸಾಧ್ಯವಾದ ಮಾತು. ಇಂಪ್ಯಾಕ್ಟ್ ಮಾಡಬೇಕಂದ್ರೆ ಇವನ್ ಸೋಷಿಯಲ್ ಇಶ್ಯೂಸ್ ಮೇಲೆ ಸಾಕಷ್ಟು ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡೋದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಮೀಡಿಯಾ ಅಂಡ್ ಜರ್ನಲಿಸ್ಟ್ ಮೇಲೆ ಇದೆ. ಈಗ ಎಸ್ಪೆಷಲಿ ಮುಂದಿನ ಪೀಳಿಗೆಗೆ ಒಂದು ಇಂಪ್ಯಾಕ್ಟ್ಫುಲ್ ಕಾರ್ಯಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಷ್ಟು ಕೆಲಸ ಒತ್ತಡ ಇರಲಿ ಮತ್ತು ಬಾಬುರಾವ್ ಯಡ್ರಾಮಿ ಅವರು ಕೇಳುವಾಗ ನಾನು ಇಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಎಂಟೈರ್ ಇನ್ಫಾರ್ಮೇಶನ್ ಡಿಪಾರ್ಟ್ಮೆಂಟ್ ಮತ್ತು ಎಲ್ಲ ನಮ್ಮ ಮೀಡಿಯಾ ಟೀಮ್ ನಾವು ಡೆಫಿನೆಟ್ಲಿ ಬಂದೇ ಬರ್ತೀವಿ. ಎಸ್ಪೆಷಲಿ ಐ ವುಡ್ ಲೈಕ್ ಟು ಅಡ್ರೆಸ್ ಸ್ಟೂಡೆಂಟ್ಸ್ ಅಂತ ನಾನು ಇಲ್ಲಿ ಖುಷಿಯಿಂದ ಇಲ್ಲಿ ಬಂದಿರೋದು. ಐ ಹೋಪ್ ಇದು ಕಾರ್ಯಕ್ರಮ ಏನ್ ಮಾಡ್ತಾ ಇದ್ರ ಬಹಳ ಸಕ್ಸಸ್ಫುಲ್ ಆಗಿ, ಯಶಸ್ವಿ ಆಗಲಿ. ಲೆಟ್ ಆಲ್ ದ ಸ್ಟೂಡೆಂಟ್ಸ್ ಬೆನಿಫಿಟ್ ಫ್ರಮ್ ದಿಸ್. ಅವರು ಏನಾದ್ರೂ ಒಂದು 2 ಕಲಿಕೆ ಅನಿಸ್ಲಿ ಅವ್ರಿಗೆ, ಮತ್ತು ಲೆಟ್ ದೆಮ್ ಫೀಲ್ ದಟ್ ದೇರ್ ಪರ್ಸನಾಲಿಟಿ ಇಸ್ ಗ್ರೋಯಿಂಗ್. ಅವ್ರ ಪರ್ಸನಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ನನ್ನ ಪ್ರೋಗ್ರಾಮ್ ಶೆಡ್ಯೂಲ್ ನೋಡ್ತಾ ಇದೆ, ಸಾಕಷ್ಟು ಡೈವರ್ಸ್ ಪ್ರೋಗ್ರಾಮ್ಸ್ ಇದೆ. ನೀವು ಭಾಗವಹಿಸ್ತಾ ಇದ್ದೀರಾ, ನೀವು ಆಸ್ ಅ ಪಾರ್ಟಿಸಿಪೆಂಟ್ ನೋಡ್ತೀರಾ. ಸಾಕಷ್ಟು ನಮ್ಮಲ್ಲಿ ವಿ ಕ್ಯಾನ್ ಬಿ ಅ ಗುಡ್ ಜರ್ನಲಿಸ್ಟ್, ವಿ ಕ್ಯಾನ್ ಆಲ್ವೇಸ್ ಅಸ್ಪೈರ್ ಟು ಬಿ ಅ ಬೆಟರ್ ಜರ್ನಲಿಸ್ಟ್. ವಿ ಕ್ಯಾನ್ ಬಿ ಅ ಗುಡ್ ಸ್ಟೂಡೆಂಟ್, ವಿ ಕ್ಯಾನ್ ಆಲ್ವೇಸ್ ಅಸ್ಪೈರ್ ಟು ಬಿ ಅ ಬೆಟರ್ ಸ್ಟೂಡೆಂಟ್. ಹಾಗಾಗಿ ತಮ್ಮ ಪರ್ಸನಾಲಿಟಿಯಲ್ಲಿ ಡೆವಲಪ್ಮೆಂಟ್ ಆಗಲಿ ಮತ್ತು ಈ ಒಂದು ಕಾರ್ಯಕ್ರಮದಿಂದ ನಿಮ್ಮ ಪರ್ಸನಾಲಿಟಿಯಲ್ಲಿ ಸ್ವಲ್ಪ ಕಲರ್ಸ್ ಬರಲಿ ಮತ್ತು ನಿಮ್ಮ ಜರ್ನಿ ಟುವರ್ಡ್ಸ್ ಬಿಕಮಿಂಗ್ ಅ ಬೆಟರ್ ಮೀಡಿಯಾ ಪರ್ಸನ್ ಏನಿದೆ ಅದರಲ್ಲಿ ನಿಮಗೆ. ಸಂವಿಧಾನದಲ್ಲಿ ಮಕ್ಕಳ ರಕ್ಷಣೆ ತಿಳಿಸಲಾಗಿ ಕಾನೂನು ಸೇವೆಯೂ ಸಹ ಮಕ್ಕಳ ಹಕ್ಕು ಉಲ್ಲಂಘನೆ ಹಾಗೂ ರಕ್ಷಣೆಗೆ ಶ್ರಮ ವಹಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಜಿಲ್ಲಾ ಪಂಚಾಯತ್ನಲ್ಲಿ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಬೆಂಗಳೂರು, ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡಳಿ, ಮಕ್ಕಳ ಅಭಿವೃದ್ಧಿ ಶಾಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಮಹಿಳಾ ರಕ್ಷಣಾ ಘಟಕ ಬೀದರ್ ಆಶ್ರಯದಲ್ಲಿ ಈ ಒಂದು ಮಕ್ಕಳ ಹಕ್ಕು ರಕ್ಷಣೆ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡಿರುವಂತಹ ಮಕ್ಕಳೊಂದಿಗೆ ಸಂವಾದ ಮತ್ತು ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾರೆ. ಬಡತನ, ನಿರುದ್ಯೋಗದಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತಾ ಇವೆ. ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಸಹ ದಾಖಲಾಗಿವೆ. ಮಕ್ಕಳ ಹಕ್ಕು ರಕ್ಷಣೆ ಪ್ರತಿಯೊಬ್ಬ ಅಧಿಕಾರಿಯ ಜವಾಬ್ದಾರಿಯಾಗಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಇಲಾಖೆ ಅಧಿಕಾರಿಗಳು ಮಕ್ಕಳ ಹಕ್ಕು ಉಲ್ಲಂಘನೆಯಾದಲ್ಲಿ ತಕ್ಷಣವೇ ಸ್ಪಂದಿಸಿ ಮಕ್ಕಳ ಸ್ನೇಹಿಯಾಗಿ ಕಾರ್ಯನಿರ್ವಹಿಸಬೇಕೆಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರಾಗಿರುವಂಥ ಶಶಿಧರ್ ಕೋಸಂಬೆ ಕರೆ ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ ಅಧ್ಯಕ್ಷರಾದ ರಜಿಯಾ ಬಳಬಟ್ಟಿ, ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಾದ ಗುರುರಾಜ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸಲೀಂ ಪಾಷಾ, ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಮಾಜಿ ಸದಸ್ಯ ರಾಘವೇಂದ್ರ, ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿ ಸದಸ್ಯರುಗಳು, ಇಲಾಖೆಯ ಗೌರಿಶಂಕರ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಅದಕ್ಕಾಗಿ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥ ಸಂದೇಶದೊಂದಿಗೆ ಭಾರತ ಸರ್ಕಾರ ಸಹಿ ಆಗ್ತದೆ. ಆಮೇಲೆ ಕಳೆದ 32 ವರ್ಷಗಳಲ್ಲಿ ಬಹಳಷ್ಟು ಅಂದ್ರೆ ಮಕ್ಕಳಿಗಾಗಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ, ಪಾಕ್ಸೋ ಕಾಯ್ದೆ, ಬಾಲ್ಯ ನಿಷೇಧ ಕಾಯ್ದೆ,
ಮಾನವ ಸಾಗಾಣಿಕೆ ಕಾಯ್ದೆ, ಇದೇ ತರ ಬಾಲ ಕಾರ್ಮಿಕ ಮತ್ತು ಕಿಶೋರ ಕಾರ್ಮಿಕ ನಿಯಂತ್ರಣ ಕಾಯ್ದೆ, ಬಹಳಷ್ಟು 12 ಕಾಯ್ದೆಗಳು 2 ನೀತಿಗಳಿದೆ. ಅಂದ್ರೆ ಪ್ರತಿಯೊಂದು ಮಗು ಸಹಿತ ತನ್ನ ಬಾಲ್ಯ ಜೀವನವನ್ನು ಅತ್ಯಂತ ಸುಖದಿಂದ, ಸಂತೋಷದಿಂದ, ಬಹಳ ಗೌರವದಿಂದ, ಘನತೆಯಿಂದ ಸಾಗಬೇಕು. ಯಾವುದೇ ಕಾರಣಕ್ಕೂ ಮುಗ್ಧ ಇರ್ತಕ್ಕಂಥ ಮಕ್ಕಳಿಗೆ ಎಲ್ಲೂ ಸಹಿತ ಅನ್ಯಾಯಕ್ಕೂ ಒಳಗಾಗಬಾರ್ದು, ಅನ್ಯಾಯ ಯಾರು ಮಾಡಬಾರ್ದು ಎಂಬ ಸದುದ್ದೇಶದೊಂದಿಗೆ ಈ ತರದ ಒಂದು ಅತ್ಯಂತ ಕಠಿಣವಾದ ಕಾನೂನುಗಳು ಜಾರಿಯಾಗಿವೆ. ಆದರೆ ಇವತ್ತಿನ ದಿವಸ ಇಷ್ಟೆಲ್ಲ ಕಾನೂನುಗಳಿದ್ರೂ ಸಹಿತ ತಳಮಟ್ಟದಲ್ಲಿ ಇದರ ಒಂದು ಕಾರ್ಯಕತೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮ್ಗೆ ಬಹಳಷ್ಟು ಒಂದು ಸಂಶಯ ನೋಡ್ತಾ ಇದೆ. ಇವತ್ತಿನ ದಿವಸ ನಾವು ದೇಶದಲ್ಲಿ ಕೆಲವೊಂದು ಅಂಕಿ ಸಂಖ್ಯೆಗಳು ನೋಡಿದಾಗ ಭಾರತದಲ್ಲಿ ಬಾಲ್ಯ ಮುಕ್ತ ಭಾರತದ ಒಂದು ಸಂಸ್ಥೆ ಒಂದು ಸರ್ವೆ ಮಾಡುತ್ತೆ. ಬಾಲ್ಯ ಮುಕ್ತ ಭಾರತ ಮಾಡಬೇಕಂತಕ್ಕಂಥ ಸರ್ವೆ ಮಕ್ಕಳ ಭಾರತ ರಕ್ಷಣಾ ಸಮಿತಿ ಅಂತೇಳಿ. ಆ ಸಮಿತಿ ಅನುಸಾರ ನಮ್ಮ ದೇಶದಲ್ಲಿ ಇವತ್ತಿನವರೆಗೂ 1 ನಿಮಿಷಕ್ಕೆ 3 ಬಾಲ್ಯಗಳು ನಡೀತಾ ಇದ್ದಾವೆ. ಪ್ರತಿ ನಿಮಿಷಕ್ಕೆ 3. ಇದು ಬಹಳ ದುರಂತ. ಅಂದ್ರೆ 1929ರಿಂದ ಬಾಲ್ಯ ನಿಷೇಧ ಕಾಯ್ದೆ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕಿಂತ ಪೂರ್ವ ಜೂನಿಯರ್ ಜಸ್ಟಿಸ್ ಆಕ್ಟ್ ಅಡಿಯಲ್ಲಿ ಬಹಳ ಕಾನೂನಿನಲ್ಲಿ ಅವರಿಗೆ ರಕ್ಷಣೆ ಒದಗಿಸಲಾಗಿದೆ. ಮಕ್ಕಳನ್ನು ನಾವು ರಕ್ಷಣೆ ಮಾಡೋದು ಮತ್ತು ಅವರ ಹಕ್ಕುಗಳ ಕುರಿತು ಅರಿವು ಮೂಡಿಸೋದು ನಮ್ಮ ನಿಮ್ಮವರ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಮ್ಮ ಬೆದರ್ ಜಿಲ್ಲೆಯಲ್ಲಿ ಅನೇಕ ಬಾಲ್ಯಗಳನ್ನು ತಡೆಗಟ್ಟಲಾಗಿದೆ. ಆದರೂ ಕೂಡ ಇನ್ನೂ ಅನೇಕ ಕಡೆ ಬಾಲ್ಯಗಳು ನಡೀತಾ ಇವೆ. ಆಮೇಲೆ ಬಾಲ ಕಾರ್ಮಿಕರು ಕೂಡ ಅನೇಕ ಸ್ಥಳಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಹೋಟೆಲ್ಗಳಲ್ಲಿ, ಗ್ಯಾರೇಜ್ಗಳಲ್ಲಿ ಮಕ್ಕಳನ್ನು ಬೆಳೆಸ್ಕೊಳ್ಳೋದು ನೋಡ್ತಾ ಇದ್ದೀವಿ. ಈ ಮಕ್ಕಳ ಹಕ್ಕುಗಳನ್ನು ನಾವು ರಕ್ಷಣೆ ಮಾಡಬೇಕು. ಈಗ ಸರಳವಾಗಿ ಈ ಶಿಕ್ಷಣ ಹಕ್ಕು, ಮಕ್ಕಳಿಗೆ ಶಿಕ್ಷಣ ಕೊಡುವುದು ಒಂದು ಅವರ ಮೂಲಭೂತ ಹಕ್ಕು. ಆರ್ಟಿಕಲ್ 21A ಅಡಿಯಲ್ಲಿ ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಮಕ್ಕಳಿಗೂ ನಾವು ಶಿಕ್ಷಣ ಕೊಡಿಸಬೇಕು. ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯವಾಗಿ ಮತ್ತು ಉಚಿತ ಶಿಕ್ಷಣವನ್ನು 6 ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸುವುದು ನಮ್ಮ ಜವಾಬ್ದಾರಿ. ಅದೇ ರೀತಿ ಪಾಲಕರು ಕೂಡ ಜವಾಬ್ದಾರಿ ಇದೆ. ಈ ಒಂದು ಬಾಲಕಾರ್ಮಿಕ ಪದ್ಧತಿ ಆಗಿರ್ಬೋದು ಅಥವಾ ಬಾಲ್ಯವಾಗಿರ್ಬೋದು, ಇವು ನಮ್ಮ ಸಮಾಜದಲ್ಲಿ ನಡೀಲಿಕ್ಕೆ ಏನು ಕಾರಣ ಅಂತಂದರೆ ಮುಖ್ಯವಾಗಿ ಬಡತನ, ನಿರುದ್ಯೋಗ ಸಮಸ್ಯೆ. ನಮ್ಮ ದೇಶದ ಜನರ ಸಮಸ್ಯೆಗಳಲ್ಲಿ ಕೂಡ ಇವು ಬಡತನ ಮತ್ತು ನಿರುದ್ಯೋಗ ಸಮಸ್ಯೆ, ಜನಸಂಖ್ಯಾ ಸಮಸ್ಯೆ, ಈ ಒಂದು ಸಮಾಜ ಸಮಸ್ಯೆಗಳಿಂದ ನಮ್ಮ ದೇಶ ಬಳಲುತ್ತಿರೋದ್ರಿಂದ ಅನೇಕ ಕಡೆ ನಾವು ಬಾಲ ಕಾರ್ಮಿಕರನ್ನು ಆಯೋಜನೆ ಮಾಡೋದು ನೋಡ್ತಾ ಇದ್ವಿ. ಬಾಲ್ಯ ವಿವಾಹಗಳು ನಡೀತಾ ಇವೆ. ಮಕ್ಕಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೂಡ ಆಗ್ತಾ ಇದೆ. ಪೋಕ್ಸೋ ಆಕ್ಟ್ ಕೂಡ ಜಾರಿಗೆ ಬಂತು. ಪೋಕ್ಸೋ ಆಕ್ಟ್ ಯಾಕೆ ಜಾರಿಗೆ ಬಂತಂತಂದ್ರೆ ಅಪ್ರಾಪ್ತ ಬಾಲಕಿಯರ ಮೇಲೆ ನೈಜ ಪತ್ರಕರ್ತರಾದವರು ಪ್ರಾಮಾಣಿಕ ಹಾಗೂ ನಿಷ್ಪಕ್ಷಪಾತ ಬರವಣಿಗೆ ಮುಖೇನ ತಮ್ಮ ಮಾಧ್ಯಮ ಧರ್ಮ ಪಾಲಿಸತಕ್ಕದ್ದೆಂದು ಹಿರಿಯ ಪತ್ರಕರ್ತರಾಗಿರುವಂಥ ಶಿವಶರಣಪ್ಪ ಬಾಲಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕದಿಂದ ಜರುಗಿದ ಪ್ರಶಸ್ತಿ ಪುರಸ್ಕೃತರಿಗಾಗಿ ಜರುಗಿದ ಅಭಿನಂದನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡ್ತಾರೆ. ಪತ್ರಕರ್ತರಾದವರು ಇಂದು ವೃತ್ತಿ ಧರ್ಮವನ್ನು ಬಿಟ್ಟು ರಾಜಕೀಯ ಮುಖಂಡರ ಹಾಗೂ ಅಧಿಕಾರಿಗಳ ಗುಲಾಮರಂತೆ ವರ್ತಿಸ್ತಾ ಇದ್ದಾರೆ. ಪರಸ್ಪರ ದ್ವೇಷ ಸಾಧನೆಗಾಗಿ ನಮ್ಮಲ್ಲೇ ಬೈದಾಡಿಕೊಳ್ಳುವಂಥದ್ದು, ಪವಿತ್ರ ಬರವಣಿಗೆ ಎನ್ನುವಂಥದ್ದನ್ನು ಮರೆತು ಪತ್ರಕರ್ತರಾದವರು ಪತ್ರಕರ್ತರ ಮೇಲೆ ಬರೆಯುವ ದುಷ್ಟ ಚಾಳಿಯಿಂದ ಹೊರಬರಬೇಕು. ಸಂಬಂಧವನ್ನು ದೂರ ಸರಿಸಿ ನಮ್ಮವರು ತಪ್ಪು ಮಾಡಿದರೂ ಕೂಡ ಅವರ ಒಂದು ವಿರುದ್ಧ ಬರೆಯುವಂತಹ ಒಂದು ತಾಕತ್ತು ಬೆಳೆಸಿಕೊಂಡಾಗ ಮಾತ್ರ ಪ್ರಬುದ್ಧ ಪತ್ರಕರ್ತರಾಗಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಇನ್ನೋರ್ವ ಹಿರಿಯ ಪತ್ರಕರ್ತ ಗಂಧರ್ವ ಸೇನಾ ಅವರು ಮಾತನಾಡಿ, ಪತ್ರಕರ್ತರು ವ್ಯಕ್ತಿಯಿಂದ ಮಿಂಚದೆ ಬರವಣಿಗೆಯಿಂದ ಮಿಂಚಬೇಕು. ಮೆಚ್ಚುವಂಥ ಬರವಣಿಗೆ ಇರಬೇಕೇ ಹೊರತು ಮಿಥ್ಯ ಬರವಣಿಗೆಯಿಂದ ಸಮಾಜಕ್ಕೆ ಬೇಸರವಾಗುವಂತಹ ಪತ್ರಕರ್ತರಾಗಬಾರದು. ಅಂತಹ ಕಾರ್ಯ ಪ್ರಜಾವಾಣಿ ಒಂದು ವರದಿಗಾರರಾಗಿರುವಂಥ ಶಶಿ ಶಂಬಳಿಯವರು ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಪ್ರಶಸ್ತಿ ಒದಗಿ ಬಂದಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಪತ್ರಕರ್ತರಾದ ಬಾಬು ಅಲಿ, ಮಲ್ಲಿಕಾರ್ಜುನ್ ಬಿರಾದರ್ ಅಧ್ಯಕ್ಷತೆ ವಹಿಸಿರುವಂತಹ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ DK ಗಣಪತಿ, ಕರ್ನಾಟಕ ಕಾರ್ಯನಿರತ ದಿನಪತ್ರಿಕೆಗಳ ಸಂಪಾದಕರ ಸಂಘದ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್, ಸಣ್ಣ ಮತ್ತು ಪ್ರಾದೇಶಿಕ ಪತ್ರಿಕೆಗಳ ಸಂಪಾದಕರ ಸಂಘದ ರಾಜ್ಯ ಪರಿಷತ್ ಸದಸ್ಯ ಮಾಳಪ್ಪ ಅಡ್ಸಾರೆ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ನಾಗಶೆಟ್ಟಿ ಧರಂಪೂರ್, ಕಾರ್ಯದರ್ಶಿ ಸುನಿಲ್
ಸುನೀಲ್ ಕುಮಾರ್ ಕುಲಕರ್ಣಿ, ಖಜಾಂಚಿ ಎಂಪಿ ಮುದಾಳೆ, ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಮೌಲಾನಾ ಸಾಬ್, ಗೋಪಿಚಂದ್ ತಾಂದ್ಲೆ, ರೇವಣಸಿದ್ದೇಶ ಸ್ವಾಮಿ, ಸಂತೋಷ್ ಚಟ್ಟಿ, ಚಿಡಗುಪ್ಪ ತಾಲೂಕು ಅಧ್ಯಕ್ಷ ನವೀನ್ ಗಂಜಿ, ಪ್ರಧಾನ ಕಾರ್ಯದರ್ಶಿ ಮುಸ್ತಫಾ ಖಾದ್ರಿ, ಶಿವಕುಮಾರ್ ಸ್ವಾಮಿ ಸೇರಿದಂತೆ ಜಿಲ್ಲೆಯ ಹಲವಾರು ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದೇ ವೇಳೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶಶಿಕಾಂತ್ ಶೆಂಬೆಳ್ಳಿ, ಗಣರಾಜ್ಯೋತ್ಸವ ಸನ್ಮಾನ ಸ್ವೀಕರಿಸಿದ ಎಸ್.ಎಲ್. ರಾಮಕೃಷ್ಣ, ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷರಾಗಿರುವಂಥ ಸಿದ್ದರಾಮಯ್ಯ ಸ್ವಾಮಿ, ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಪತ್ರಿಕಾ ಮಾಲೀಕರ ಹಾಗೂ ಪತ್ರಕರ್ತರ ಆರ್ಥಿಕ, ಸಾಮಾಜಿಕ ಹಾಗೂ ಔದ್ಯಮಿಕ ಸ್ಥಿತಿಗತಿಯ ಬಗ್ಗೆ ಅಧ್ಯಯನ ಮಾಡಿ ವರದಿ ನೀಡುವಂತಹ ಸಮಿತಿಯ ಸದಸ್ಯರಾದ ಪೃಥ್ವಿರಾಜ್ ಎಸ್ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಅದಕ್ಕೆ ತಾವೆಲ್ಲರೂ ಒಳ್ಳೆಯರಿದ್ರಿ, ತರುಣರಿದ್ರಿ. ಇನ್ನ ನೀವು ಬಹಳಷ್ಟು ನಡಿಬೇಕಾಗ್ಯದ. ಈಗ ನಮ್ದೇನಿಲ್ಲ, ನಮ್ದು ಸೇನಾರಾಗಲಿ ಈಗೇನು ಅದು ಆ ಕಡೆ ಅದ ಈ ಕಡೆ ಅಂತ ಮಂದಿ ಅಂತಾರೆ ಇಲ್ಲ. ಈಗ 4 ಕಡೆ ಆ ಕಡೆ 12 ಕಡೆ ಹೋಗ್ಬಿಟ್ಟು ಅದಕ್ಕೆ ತಾವು ಒಂದು ಪತ್ರಿಕೆ ಒಳ್ಳೆಯ ರೀತಿ ಬೆಳೆಸಿ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಟ್ಯಾಲೆಂಟ್ ಇದೆ, ಪತ್ರಿಕಾದಂತರಲ್ಲೂ ಟ್ಯಾಲೆಂಟ್ ಇದೆ. ಮತ್ತು ವಿಶೇಷವಾಗಿ ಯಾರು ತಪ್ಪು ತಿಳ್ಕೋಬಾರ್ದು, ಹೊರಗಿನವರು ಪತ್ರಕರ್ತರು ಬಂದವ್ರಿಗಿಂತಲೂ ಬೀದರ್ನಲ್ಲಿ ಬೆಳೆದಿದ್ದ ಪತ್ರಕರ್ತರು ಒಳ್ಳೆಯ ಟ್ಯಾಲೆಂಟ್ ಇದು ಎಲ್ಲರೂ ಇಲ್ಲ ಬರೋದಿಲ್ಲ. ಯಾಕಂತಂದ್ರೆ ಮೊದಲನ್ನು ಈಗ ಪ್ರಶಸ್ತಿ ಸಿಕ್ಕಿದ್ದು ಪ್ರಜಾವಾಣಿದವರೇ ಇದ್ದಾರೆ. ಒಂದ್ಸಲ ಇಲ್ಲಿ ಒಬ್ಬರು ಪತ್ರಿಕಾ ಪ್ರಜಾವಾಣಿದವರು ಇದ್ರು. ನಾನು SP ಮತ್ತು DC ಮೂಕನಕ್ಕೋ ಪತ್ರಕರ್ತರು ಅಂತ ಬರ್ತಿದ್ದೆ. ಯಾಕಂದ್ರೆ ಸತ್ಯ ಆದ ಕೂಡಲೇ ಕುಡ್ಲಕ್ಕೆ ಬೇಕಂತ ಹೇಳೋರು ಬಾಗಿಲಿಗೆ ಹೋಗ್ಬಿಡ್ತೀವಿ. ಅವರು ಪತ್ರ ಅವ್ರು ಯಾರು ಹೇಳೋರಿದ್ದಿಲ್ಲ, ಅವ್ರು ಇದ್ದವ್ರೆ 4-5 ಜನ, ಯಾರೂ ಬರ್ತಿದ್ದಿಲ್ಲ. ಆದ್ರೆ ನಾ ಮಾತ್ರ ಅವಾಗ ಬರ್ತಿದ್ದೆ ಮಾತ್ರ. ಎಲ್ಲ ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಪತ್ರಿಕಾ ಅಕಾಡೆಮಿದ ಒಂದು ಪ್ರಶಸ್ತಿ ಆಗಲಿ, ರಾಜ್ಯ ಸರ್ಕಾರ ಯಾವುದೇ ಒಂದು ಪ್ರಶಸ್ತಿ ಕೊಡ್ತಕ್ಕಂಥದ್ದಾಗಲಿ, ಅದಕ್ಕೆ ಆದಂಥ ಒಂದು ಘನತೆ ಇರಬೇಕು. ಶಶಿ ಶೆಂಬಳ್ಳಿಯವರಿಗೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅವರಿಗೆ ಯಾಕೆ ಪ್ರಜಾವಾಣಿಗೆ ಕೆಲಸ ಮಾಡ್ತಕ್ಕಂಥ ಬಹುತೇಕ ಜನ ಅದೊಂದು ಸೆಟ್ ಆಫ್ ಮೈಂಡ್ ಸೆಲೆಕ್ಷನ್ ಮಾಡೋತ್ತಿನಾಗೆ ಬಹುಶಃ ಆ ಸಂಸ್ಥೆಯವರು ತಮ್ಮ ಇದ್ರ ಪ್ರಕಾರ ಮಾಡ್ತಾರೆ ಅನ್ನೋದು ಭಾಳ ಅಚ್ಚುಕಟ್ಟಾಗಿ ವರದಿ ಮಾಡ್ತಾರೆ. ಅವರು ಎಲ್ಲಿ ಮಿಂಚಲ್ಲ, ಅವ್ರು ವರದಿಗಳು ನಿಲ್ಲಿಸ್ತಾರೆ, ನಮ್ಮ ಕೆಲಸ ನಿಲ್ಲಿಸಬೇಕು. ಆ ರೀತಿ ಅವರು ಕೆಲಸ ಮಾಡ್ಕೊಂಡು ಬಂದರೆ ಅವರಿಗೆ ಅನಂತ ಒಂದು ಅಭಿನಂದನೆ. ಜೊತೆಗೆ TV9 ಛಾಯಾಗ್ರಾಹಕರು ಕೃಷ್ಣವರಿಗೆ ಬಂದಿದ್ದಾನೆ. ಜೊತೆಗೆ ಈ ಸಲ ಮತ್ತೊಮ್ಮೆ ಕೃಷಿ ಸಮಾಜದ ಅಧ್ಯಕ್ಷರಾಗಿ ಮತ್ತೆ ಆಯ್ಕೆಯಾದಂಥ ಸ್ವಾಮೀಜಿಯವರಿಗೂ ಅಭಿನಂದಿಸುತ್ತಾ ನಾನು 2 ಮಾತು ಮುಗಿಸ್ತೀನಿ. ಬೀದರ್ ತಾಲೂಕಿನ ವಾಲ್ದೊಡ್ಡಿ ಗ್ರಾಮದಲ್ಲಿ ಶ್ರೀ ಹನುಮಾನ ದೇವರ ಮಂದಿರದ ಕಳಸಾರೋಹಣ ಕಾರ್ಯಕ್ರಮ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಚಾಂಬಾಳ ಶ್ರೀಗಳು ವಹಿಸಿದರು. ಆಮೇಲೆ ನೇತೃತ್ವವನ್ನು ಲಾಡಗೇರಿಯ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಗಂಗಾಧರ ಶಿವಾಚಾರ್ಯರು ವಹಿಸಿದರು. ಇದೇ ವೇಳೆ ಬೆಳಗ್ಗೆಯಿಂದ ಪೂಜೆ, ಅಭಿಷೇಕ ಹಾಗೂ ಕಳಸಾರೋಹಣಕ್ಕೆ ಒಂದು ಪೂಜೆಯನ್ನು ನೆರವೇರಿಸಿ ಒಂದು ಮಂದಿರದ ಮೇಲೆ ಕಳಸಾರೋಹಣವನ್ನು ನೆರವೇರಿತು. ಆಮೇಲೆ ಬಂದಿರುವಂಥ ಸಾವಿರಾರು ಭಕ್ತರಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ವಾಲ್ದೊಡ್ಡಿ ಗ್ರಾಮದ ಸುತ್ತಮುತ್ತಲಿನ ಸಾವಿರಾರು ಜನರು, ಗ್ರಾಮಸ್ಥರು ಹಾಗೂ ಸಾವಿರಾರು ಭಕ್ತರು ಕಳಸಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಆಮೇಲೆ ಮುಖಂಡರಾಗಿರ್ತಕ್ಕಂಥ ರವಿ ಪಾಟೀಲ್, ಗ್ರಾಮದ ವಿಷ್ಣುವರ್ಧನ್ ವಾಲ್ದೊಡ್ಡಿ ಸೇರಿದಂತೆ ಹಲವಾರು ಮುಖಂಡರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಕ್ಕಾಗಿ ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಭಕ್ತರು, ಅತಿಥಿಗಳು ಹಾಗೂ ಪೂಜ್ಯರು ಎಲ್ಲರೂ ಕೂಡ ಒಂದು ಯುವಕರ ಕಾರ್ಯಕ್ಕೆ ಒಂದು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ನೂರಾರು ಜನರು, ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾದರು.
ತಿಳಿದವರು ತಿಳಿಲಾರದವರು ಎಲೆ ಮಾರಿ ಕಾಯಿ ಅಂತ ಬಹಳಷ್ಟು ಮಂದಿ ಸೇವೆ ಮಾಡಿದವ್ರು ಆಗಿದ್ದೀರಿ. ಇದು ಇದರಿಂದ ತನುಶುದ್ಧಿ ಆಗ್ತದ. ತನುಶುದ್ಧಿ ಆಗತ್ತಂದ್ರೆ ಸೇವಾ ಮಾಡ್ಬೇಕು. ಸ್ವಚ್ಛ ಮನಸ್ಸು ಇಟ್ಕೊಂಡ್ ಬರ್ಬೇಕ್ರಿ. ಸುಮ್ಮನೆ ಸೇವಾ ಇಟ್ಕೊಂಡು ಸುಮ್ಮನೆ ಹೇಳಾಗತ್ತಾರ ಬಾ ತಿಳ್ಕೊಂಡು ಮಾಡೋದು ಬೇರೆ. ಇವತ್ತು ಹನುಮಂತಿಯವ್ರು ನೋಡ್ಲಿ ಬಿಡ್ಲಿ, ಊರಾಗಿನವ್ರು ನೋಡಲೇಕ ಬಿಡಲೇಕ, ಅಲ್ಲಿ ಹೋಗೋದು ನನ್ನ ಕರ್ತವ್ಯದ, ಸೇವಾ ಮಾಡೋದು ನನ್ನ ಕರ್ತವ್ಯದ ಅಂತ ಯಾರು ಸ್ವಚ್ಛ ಮನಸ್ಸಿನಿಂದ ಬಂದು ಸೇವೆ ಮಾಡ್ತೀರಿ ಅವರಿಗೆ ಮೇವ ಸಿಗುತ್ತದೆ. ಅದ್ರೊಳಗೆ ಎರಡು ಮಾತಿಲ್ಲ. ಸ್ವಚ್ಛ ಮನಸ್ಸು ಇರ್ಬೇಕಟ್ಟೆ. ಈಗ ಬಹಳ ಮಂದಿ ನೀವು ಪಂಚಾಂಗ ನೋಡೋರು ಕಡೆ ಹೋಗಿರ್ತಿರಲ್ಲ, ಅಪ್ಪರ ಪಂಚಾಂಗ ನೋಡ್ರಿ ಅಂತ. ಅವ್ರು ನಿಮ್ಗೆ ಏನಾರ ಶನಿ ದೋಷ ಬಂತು, ಏನಾರ ಕಾಡಾಟ ಬರ್ತವ್ರು ಎಲ್ಲಿ ಹೋಗಂತಾರ ಅವರು? ಎಲ್ಲಿ ಹೋಗಂತಾರ್ರಿ? ಹಾ, ಹನುಮಂತರಿಗೆ ಹೋಗಂತಾರ ಅವ್ರು. ಹನುಮಂತವ್ರ ಕಡೆ ಎಷ್ಟು ತಾಕತ್ತದ ಅಂತ ತಿಳ್ಕೊಂಡಿದ್ರ ಶನಿ ಮಹಾತ್ಮನ ಬಹಳ ದೊಡ್ಡ ಕ್ರೂರಿ ಅದಾನ, ಬಹಳ ಕಾಡ್ತಾನಂತ ನಾವು ಅತೀವ್ ಕರೆ. ಆದ್ರ ವಾಲ್ದೊಡ್ಡಿ ಗ್ರಾಮದವ್ರು ನಾವು ಅರ್ಥ ಮಾಡ್ಕೊಳ್ಬೇಕು, ನಿಮ್ ಎಂತ ಶನಿ ಇದ್ರು ಕೂಡ ಈ ಹನುಮಂತವ್ರಿಗೆ ಬಂದು ಒಂದ್ 5 ಸುತ್ತ ಹಾಕಿದ್ರೆ ಸಾಕು, ಎಲ್ಲೇ ಶನಿ ತಾನೇ ದೂರ ಆಗ್ತದೆ. ಶನಿ ಮಹಾತ್ಮನನ್ನ ಮೀರಿಸುವಂತ ತಾಕತ್ತ ಹನುಮಂತವ್ರ ಕಡೆ ಇರ್ತದ. ಅವನ ಕಡೆ ಬರ್ರಿ, ಸೇವಾ ಮಾಡ್ರಿ. ಹಂಗಂಗ ಊರು ಉದ್ಧಾರ ಆಯ್ತದ. ಇದ್ರದ್ದು ಹೋಮ್ ಮಾಡಿ ಎಲ್ಲೆಲ್ಲಿಗೆ ಹೊಗೆ ಹೋಯ್ತದ, ಅಲ್ಲೆಲ್ಲೆಲ್ಲ ಮಳೆ ವಾತಾವರಣ ಆಯ್ತದ, ಮತ್ತು ಅಲ್ಲೆಲ್ಲ ಶಾಂತಿ ಸಮಾಧಾನ ಸಿಗ್ತದ. ಹಿಂಗೆ ಈ ಟೈಪಿನಿಂದ ಒಂದೊಂದು ಊರಾಗ ಹೋಮ್ ಕಾರಣ ನಡೆ ಕಾರಣ ಅಂದ್ರೆ ಅದರಿಂದ ಇವೆಲ್ಲ ಹರ್ ವರ್ಷಿಗೆ ಆಗ್ತಾ ಇರಬೇಕು. ಎಲ್ಲ ಜನರು ಬರ್ತಾ ಇದ್ರೆ ಎಲ್ಲ ಇದೊಂದು ಜಾತ್ರೆ ಉತ್ಸವ ಇದ್ದಪ್ಲೆ, ಇದೊಂದು ದೇವ್ರ ಜಾಗ. ಮತ್ತು ಇದೆಲ್ಲ ಮಾಡೋದ್ರಿಂದ ಏನಾಯ್ತಾನಂದ್ರೆ ದೇವ್ರ ತಯಾರಾಯ್ತಾನ ಅದ್ರಾಗ. ಆ ಕಾರಣನಿಂದ ಇದು ಹರ್ವಂತಲ್ಲಿ ಮಾಡ್ತಾರೆ. ಇದೇ ಹರ್ವೊಂದು ಸಲ ಇದೇ 3 ವರ್ಷ 1 ವರ್ಷ 2 ವರ್ಷ ಹರೊಂದು ಊರ ಕಾರ್ಯಕ್ರಮ ನಡೀತಾ ಇದ್ರೆ ಏನು ಮಾಡ್ತಾವೆ, ಊರು ಭಾಳ ವಾತಾವರಣ ಸಮಾಧಾನ ಇರ್ತದ. ಈಗೆಲ್ಲ ಎಷ್ಟೋ ದಿನ ಅಕ್ಕ ತಂಗಿಯರು ಅಣ್ಣ ತಮ್ಮರು ಈ ಊರಿಗೆ ಬರ್ತಿಲ್ಲ ಅಂದ್ರೆ ಈ ಕಾರಣದಿಂದ ಅವರೊಂದು ಹೊಸ ಸಂಬಂಧ ಬೆಳೀತದ. ಇದು ಒಳ್ಳೇದಾಯ್ತದ. ಇದೇ ಕಾರಣದಿಂದ ಎಲ್ಲ ಹರೊಂದೊಂದು ಒಳ್ಳೇದಾಯ್ತದ ಅಂತ ನನ್ನ ವಿಚಾರ. ಇಷ್ಟೇ ಆ್ಯಡ್ ಮಾಡಿ. ನಮ್ಮ ವಾಲ್ದೊಡ್ಡಿ ಗ್ರಾಮದ ಎಲ್ಲ ಜನರು ಚೆನ್ನಾಗಿ ಸಹಕರಿಸಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಆಯಿತು, ಸಂಪನ್ನ ಆಯಿತು, ಕಳಶಾರೋಹಣ ಆಯಿತು. ಎಲ್ಲರೂ ಸಹಯೋಗ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಇನ್ನೂ ಸಹಯೋಗ ಚೆನ್ನಾಗಿ ಮಾಡ್ತಾರಂತ ಆಶ್ವಾಸನೆ ಇದೆ. ಓಂ ಶಾಂತಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.